ತೆಲಂಗಾಣದಲ್ಲಿ ವಿದ್ಯುತ್ ಪ್ರಸರಣ ಇಲಾಖೆ ಸಿಬ್ಬಂದಿಗಳಿಗಿದೆ ಭಾರಿ ವೇತನ. ಇಲ್ಲಿ ಕಸ ಹೊಡೆಯುವ ನೌಕರರಿಗೂ 2 ಲಕ್ಷ ರೂಪಾಯಿ ಸಂಬಳ. ವಿದ್ಯುತ್ ಇಲಾಖೆ ಮುಖ್ಯ ಎಂಜಿನಿಯರ್ಗಳಿಗೆ 7 ಲಕ್ಷ ರೂಪಾಯಿ ಸಂಬಳ. ಎಸ್, ತೆಲಂಗಾಣದ ವಿದ್ಯುತ್ ಪ್ರಸರಣ ಘಟಕಗಳಲ್ಲಿ ಕೆಲಸ ಮಾಡುವ 20 ವರ್ಷಕ್ಕೂ ಹೆಚ್ಚು ಅನುಭವ ಇರುವ ಹಿರಿಯ ಸ್ವಚ್ಛತಾ ಕಾರ್ಮಿಕ ಸೇರಿ ಇತರೆ ಕ್ಲಾಸ್ 4 ದರ್ಜೆಯ ಹಿರಿಯ ನೌಕರರ ವೇತನ ಸುಮಾರು 2 ಲಕ್ಷ ರೂಪಾಯಿ ಇದೆ. ಇನ್ನು ವಿದ್ಯುತ್ ಪ್ರಸರಣ ಇಲಾಖೆಯ ಮುಖ್ಯ ಎಂಜಿನಿಯರ್ ವೇತನ ಎಷ್ಟಿದೆ ಅಂದರೆ ಇದು ಸುಮಾರು 7 ಲಕ್ಷ ರೂಪಾಯಿವರೆಗೂ ಇದೆ. ಈ ವಿಚಾರವನ್ನ ತೆಲಂಗಾಣ ಮುಖ್ಯ ಕಾರ್ಯದರ್ಶಿ ಕೆ ರಾಮಕೃಷ್ಣ ರಾವ್ ಅವರೇ ಬಹಿರಂಗಪಡಿಸಿದ್ದಾರೆ. 2014ರಲ್ಲಿ ರಾಜ್ಯದಲ್ಲಿ ಮಾಸಿಕ ವೇತನ ಮತ್ತು ಪಿಂಚಣಿ ವೆಚ್ಚ 1500 ಕೋಟಿ ಇದ್ದದ್ದು ಪ್ರಸಕ್ತ 6,000 ಕೋಟಿ ರೂಪಾಯಿಗೆ ತಲುಪಿದೆ. ಆ ಬಳಿಕ ವೇತನ ಮತ್ತು ಪಿಂಚಣಿ ವೆಚ್ಚವು 300ರಷ್ಟು ಹೆಚ್ಚಾಗಿದೆ. ಸೆಂಟರ್ ಫಾರ್ ಎಕನಾಮಿಕ್ ಅಂಡ್ ಸೋಷಿಯಲ್ ಸ್ಟಡೀಸ್ನಿಂದ ಆಯೋಜಿಸಿದ್ದ 16ನೇ ಹಣಕಾಸು ಆಯೋಗದ ಶಿಫಾರಸು ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮಕೃಷ್ಣ ರಾವ್ ಅವರು, ಸರ್ಕಾರಿ ನೌಕರರು ಈ ಪರಿಷ್ಕರಣೆಯು IAS ಅಧಿಕಾರಿಗಳು ಹಾಗೂ ರಾಜ್ಯಪಾಲರ ವೇತನವನ್ನೇ ಮೀರಿಸುವಂತಿದೆ. ವಿದ್ಯುತ್ ಪೂರೈಕೆ ಇಲಾಖೆಯಲ್ಲಿನ ವೇತನ ಇತರ ಇಲಾಖೆಗಳಿಗಿಂತ ಹೆಚ್ಚಿರುತ್ತದೆ. ಏಕೆಂದರೆ ಈ ಇಲಾಖೆಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆಯಾಗುತ್ತೆ. ಇಲ್ಲಿ ಪ್ರಾರಂಭಿಕ ಹಂತದ ಮುನ್ಸಿಪಲ್ ಸಿಬ್ಬಂದಿ ಮಾಸಿಕ 28,000 ವೇತನ ಪಡೆಯುತ್ತಾನೆ. 30 ವರ್ಷದ ಅನುಭವ ಹೊಂದಿರುವ ಚಾಲಕರ ವೇತನ 1 ಲಕ್ಷ ದಾಟುತ್ತದೆ. ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ 2% ನೈರ್ಮಲ್ಯ ಕಾರ್ಮಿಕರು ಕಾಯಂ ನೌಕರರಾಗಿದ್ದು ಅವರ ಮಾಸಿಕ ವೇತನ ಸರಾಸರಿ 70,000 ರೂಪಾಯಿ ಆಗಿದೆ. ಇದರ ಜೊತೆಗೆ ಸೌಲಭ್ಯಗಳನ್ನು ಅವರು ಪಡೆಯಲಿದ್ದಾರೆ. ಹೆಚ್ಚಿನ ವೇತನದಿಂದಾಗಿ ಸರ್ಕಾರಿ ನೌಕರರಿಗೆ ಹೆಚ್ಚಿನ ಸ್ಪರ್ಧೆ ಇದೆ. ಇತ್ತೀಚೆಗೆ 563 ಗ್ರೂಪ್ 1 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು ಪ್ರತಿ ಹುದ್ದೆಗೆ 799 ಮಂದಿ ಅರ್ಜಿ ಸಲ್ಲಿಸಿದ್ದಾರಂತೆ. ಹೇಗೆ ಇಲ್ಲಿ ಇಷ್ಟೊಂದು ವೇತನ ಅಂದರೆ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ವೇತನ ಆಯೋಗದ ಶಿಫಾರಸಿನಂತೆ ಅನ್ವಯ ಹೆಚ್ಚಳ ಆಗಿದೆ. ವಿದ್ಯುತ್ ಪ್ರಸರಣ ಇಲಾಖೆ ಸಿಬ್ಬಂದಿಗಳಿಗೆ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಏರಿಕೆ ಮಾಡಲಾಗಿರುತ್ತದೆ. ಹೀಗಾಗಿ ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ಸ್ವಚ್ಛತಾ ಸಿಬ್ಬಂದಿಗೆ 2 ಲಕ್ಷದವರೆಗೆ ವೇತನ ಹೆಚ್ಚಾಗಿರುತ್ತೆ. ಇದರಿಂದ ಇಲಾಖೆಯ ಮುಖ್ಯ ಎಂಜಿನಿಯರ್ಗಳು 7 ಲಕ್ಷ ರೂಪಾಯಿವರೆಗೆ ವೇತನ ಪಡೆಯುವ ಅವಕಾಶ ಹೊಂದಿರ್ತಾರೆ. ಈ ಎಲ್ಲದರ ಪರಿಣಾಮ 10 ವರ್ಷದಲ್ಲಿ ತೆಲಂಗಾಣ ರಾಜ್ಯದ ವೇತನ ಪಿಂಚಣಿ ವೆಚ್ಚ 4 ಪಟ್ಟು ಹೆಚ್ಚಳ. ಒಟ್ಟಾರೆ ಈ ವಿದ್ಯುತ್ ಪ್ರಸರಣ ಇಲಾಖೆ ಸಿಬ್ಬಂದಿಗಳು IAS ಅಧಿಕಾರಿಗಳು ಹಾಗೂ ರಾಜ್ಯಪಾಲರ ವೇತನವನ್ನೇ ಮೀರಿಸುವಂತೆ ತಿಂಗಳ ಸಂಬಳ ಎಣಿಸ್ತಿದ್ದಾರೆ ಅಂದರೆ ತಪ್ಪಾಗಲ್ಲ.